ಇರೋದನ್ನ. ಹರಿಕೃಷ್ಣ ಅವರು ಮ್ಯೂಸಿಕ್ ಮಾಡಿದ್ದಾರೆ, ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಇವತ್ತು ಎರಡು ಉದ್ದೇಶದಿಂದ ಮಾಧ್ಯಮನ ಇವತ್ತು ಇನ್ವೈಟ್ ಮಾಡುವಂತದ್ದು. ಒಂದು 10-15 ವರ್ಷದ ಹಿಂದೆ ಒಂದು ಮುಂಗಾರು ಮಳೆ ಸಿನಿಮಾ ಬಂತು, ಸೂಪರ್ ಡ್ಯೂಪರ್ ಹಿಟ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಅಲೆನೇ ಎಬ್ಬಿಸ್ಬಿಡ್ತು. ಸೊ 18 ಮುಗಿಸಿ 19ನೇ ಹುಟ್ಟುಹಬ್ಬ ಮುಂಗಾರು ಮಳೆಗೆ ಆ ಚಿತ್ರ ನಿರ್ಮಾಣ ಮಾಡಿದಂತ ಕೃಷ್ಣಪ್ಪನವರು ಇಲ್ಲೇ ಇದ್ದಾರೆ, ಈ ಕೃಷ್ಣಪ್ಪನವರು ಕೂಡ ಇಲ್ಲೇ ಇದ್ದಾರೆ, ಡೈರೆಕ್ಟರ್ ಕೂಡ ಇಲ್ಲೇ ಇದ್ದಾರೆ. ಪತ್ರಕರ್ತರೆಲ್ಲ ಪರವಾಗಿ ಅಭಿನಂದನೆಗಳು ಸರ್ 19ನೇ ವರ್ಷಕ್ಕೆ. ಹಾಗೆಯೇ ಮನದ ಕಡಲು ಬಂದ ತಕ್ಷಣ ಎಲ್ಲ ಬ್ಲೂ ಟಿ ಶರ್ಟ್ಸ್ ಎಲ್ಲ ಹಾಕಿದ್ರು. 19-18 ವರ್ಷ ಹಿಂದೆನೆ ಯೋಗರಾಜ್ ಭಟ್ ಅವ್ರಿಗೆ ಗೊತ್ತಿತ್ತು, ಆ ಪಾಯಿಂಟ್ಸ್ ಅದೇ ತರನೇ ಇಟ್ಟಿದ್ರು ಮುಂಗಾರು ಮಾಡಿ ಅಂತೇಳಿ. ಇಲ್ಲಿ ಭಾರತದಲ್ಲಿ ಮನದ ಕಡಲು ಕೂಡ ಹಾಗೆ ಇಟ್ಟು ಅದೇ ತರನೇ ಇವತ್ತೆಲ್ಲ ಟೆಕ್ನಿಷಿಯನ್ಸ್ಗೂ ಮತ್ತು ಆರ್ಟಿಸ್ಟ್ಗೆ ಒಳ್ಳೆ ಅದ್ಭುತವಾದ ಟಿ ಶರ್ಟ್ಸ್ ಮಾಡಿಸಿದ್ದಾರೆ. ಹಾಗಾಗಿ ನಾನು ಗಂಗಣ್ಣ ಅವ್ರು ಕೇಳಿದೆ, ಸರ್ ಚೆನ್ನಾಗಿದೆ ಇದು, ಚಳಿಗಾಲಕ್ಕೂ ಬೆಡ್ಶೀಟ್ ಇರುತ್ತೆ ಅಂತ ಹೇಳಿದ್ದೀನಿ. ಪತ್ರಕರ್ತರಿಗೆಲ್ಲ ವಿತೌಟ್ ಟೈಟಲ್ ತೆಗೆದು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ಸ್ ಹೇಳ್ತಾ ಗಂಗಾಧರ್ ಅವ್ರಿಗೆ. ಉಳಿದನ್ನ ನನಗೊಂದು ಪೀಠಿಕೆ ಹಾಕಿ ಅಂತ ಹೇಳಿ ಯೋಗರಾಜ್ ಭಟ್ ಸರ್ ಹೇಳಿದ್ರು. ಹಾಗೆ ಬಂದಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಚಿತ್ರತಂಡಕ್ಕೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ಸ್ವಾಗತ ಕೋರ್ತಾ ಇನ್ನು ಮುಂದಿನ ಕಾರ್ಯಕ್ರಮನ ನಮ್ಮ ಯೋಗರಾಜ್ ಭಟ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹಾಕೋಬೇಕಾಗಿತ್ತು, ಅದು ಸೈಜ್ ಸಿಕ್ಕಿಲ್ಲ, ಚೆನ್ನಾಗಬೇಕು ಅಂತ ಹೇಳಿದ್ರು ಭಟ್ರು. ಆಮೇಲೆ ಇವು ದತ್ತಣ್ಣ ಅವ್ರು ಬಂದ್ರು. ಬಂದ ತಕ್ಷಣ ನಿರ್ಮಾಪಕ ಗಂಗಾಧರ್ ಕೇಳಿದ್ರು, ಏನೇ ಇದು ಹೊಸ ಅವತಾರ ಇದ್ದೀರಾ ಅಂತ ಹೇಳಿ. ಆಮೇಲೆ ನಾನು ಹೇಳಿದೆ, ದತ್ತಣ್ಣ ನೀವು ಹಾಕೊಂಡ್ಬಿಡಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಅವರು ಇವ್ರಿಗೆಲ್ಲ ಸಾಥ್ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು ಸರ್ ದತ್ತಣ್ಣ ಅವರೇ, ಥ್ಯಾಂಕ್ ಯು ಸರ್. ಜೋಗೇಶ್ ಸರ್ ನಮ್ಮ ಸಿನಿಮಾದು ಮೊದಲನೇ ಹಾಡು ಇವತ್ತು ಬಿಡುಗಡೆ ಆಗ್ತದೆ. ಐ ಆಮ್ ವೆರಿ ಎಕ್ಸೈಟೆಡ್. ಸರ್ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಷ್ಟು ಹೇಳಿದ್ರೇನೋ ಅದು ಸಾಕಾಗಲ್ಲ. ಇವತ್ತು ರಾಶಿಕಾ ಮತ್ತೆ ಸುಮುಖ ಹಾಡು ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. Sanjit sir, I'm a huge fan of you. I can't tell you. I was sitting right next to you and I was like controlling myself to tell you that I was a fan. Congratulations to everyone. I'm very, very excited. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ನಾನು ಇವಾಗಷ್ಟೇ ಫಸ್ಟ್ ಟೈಮ್ ಸಾಂಗ್ ನೋಡಿದ್ದು ಶೂಟ್ ಆದಮೇಲೆ. ಸಾಂಗ್ ನೋಡಾದ್ಮೇಲೆ ಏನು ಹೇಳಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಮರ್ತೋಗ್ಬಿಟ್ಟೆ. ಬಿಕಾಸ್ ಐಮ್ ಸೋ ಹ್ಯಾಪಿ. Yogaraj sir, thank you so much for giving this beautiful song to me. Harikrishna sir music, Yogaraj sir lyrics, Sanjit Hegde voice, tumba chennagi bandide. And our master Murli sir, thank you. And thanks to my whole team for all the support. Thank you. ನಾನು ನಿಮ್ಮ ಪಾತ್ರಗಳ ಬಗ್ಗೆ ಹೇಳಿ, ಪಾತ್ರ ಹೇಳಿ. ಸುಮುಖ ಮತ್ತೆ ಸಂಜಿತ್ ಸರ್ ಪ್ಲೀಸ್ ಸ್ಟೇಜಿಗೆ ಬನ್ನಿ. ಮುಗಿಸ್ಬಿಡಿ ಬನ್ನಿ, ನೀವು ಬಿಟ್ರೆ ಸ್ವಲ್ಪ ಸೆಂಟರ್ ಬನ್ನಿ. ಮಾತು ತುಂಬಾ ದೊಡ್ಡದು. ಮುಂಗಾರು ಮಳೆಯ ಇಷ್ಟು ದಿನದ ಜರ್ನಿ 18 ವರ್ಷ ಆಯ್ತು ಅಂತ ನಮ್ಗೆ ಯಾರಿಗೂ ಅನ್ಸೋದೇ ಇಲ್ಲ. ಅದೇ ತಂಡದ ಇನ್ನೊಂದು ಕೊಡುಗೆ ಇದು. ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಆಪ್ತಮಿತ್ರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ. ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜಿತ್. ಈ ಹಾಡು ಮೊದಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀಯುತ ಕೃಷ್ಣಪ್ಪ ಅವರ ತೋಟದ ಮನೆಯಲ್ಲಿ. ಅದನ್ನ ಬರೆದು ಅದ್ರ ಸಿಚುವೇಶನ್ಸ್ ಎಲ್ಲ ರೆಡಿ ಕೊಡ್ತಾ ಇದ್ದೆ. ಅವತ್ತು ಗಂಗಾಧರ್ ಮತ್ತೆ ಪ್ರತಾಪ್ ರಾವ್ ಇತಾಪೆ ಇಬ್ರು ಇದ್ರು. ಇವರು ರಾಶಿಕಾ ಶೆಟ್ಟರು ಕ್ರಿಕೆಟರ್. ಈ ಫಿಲ್ಮ್ ಅಲ್ಲಿ ಕ್ರಿಕೆಟ್ ಎಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ. ತುಂಬಾ ಬರಲ್ಲ, 10 ವರ್ಷ. ಇವ್ರು ಹೊಡೆದ ಬಾಲ್ ಇವ್ ತಲೆಗೆ ಬಿದ್ದು ಇವರಿಬ್ರು ಮಧ್ಯೆ 6 ತಿಂಗಳು ಗ್ಯಾಪ್ ಆಗುತ್ತೆ, ಒಬ್ರಿಗೊಬ್ರು ಸಿಗಲ್ಲ ಅಂತ ನನ್ನ ಸಿಚುವೇಶನ್ ಹೇಳಿದೆ. ಗಂಗಣ್ಣ ಕೇಳಿದ್ರೆ 6 ತಿಂಗಳು ಏನ್ ಮಾಡ್ತಾನೆ ಸರ್ ಅವನು? ಪ್ರತಾಪ್ ಹೇಳಿದ್ರ ಹುಡುಗ ಏನ್ ಮಾಡ್ತಾನೆ ಗುರು 6 ತಿಂಗಳು ಗೊತ್ತಾಯ್ತು ಬಿಡಿ ಅಂತಂದ್ರು. ಇವನು ಎಲ್ಲದಕ್ಕೂ ವಾಟ್ ಅಂದ. ಕೂತಿದ್ದ ಇವ್ರು ವಾಟ್. ಈ ತಲೆಮಾರಿಗಳು ಭಾರಿ ಮಜಾ ತಗೊಂಡು ಮಾಡಿದಂತಹ ಮೊಟ್ಟ ಮೊದಲನೇ ಹಾಡು. ಇದನ್ನ ಹರಿಯವರು ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ.
ಅದು ಎಷ್ಟು ಹೃದಯದಿಂದ ಹಾಡಿದ್ರು ಇವತ್ತಿಗೂ ಅದು ಕಿವಿ ಇದೆ. ಸ್ವರದ ತಲೆ ಮೇಲೆ ನಿಂತು ಒಂದು ಅಕ್ಷರನ ಹೇಳೋದನ್ನ ಗಾಯನ ಅಂತಾರೆ ಹರಿ. ಅದು ಅವ್ರದ್ದು ಸಂಗೀತದ ಭಾಷೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾನು ಹತ್ತಿರದಿಂದ ಕೇಳಿದ್ದೀನಿ. ಅಥವಾ ಸ್ನೇಹಿತನಾಗಿ ಅಲ್ಲದೆ ಎಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡಿದವ್ರು ನಾನು. ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು ಸಂಗೀತ ಆತ ಹೊರಟು ನಿಂತಿದ್ದಾನೆ, ಎಲ್ಲಿಗೋ ಹೋಗ್ಬೇಕಂತೆ. ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಒಂದು 4 ಸಾಲ ಹಾಡಬೇಕಾಗಿ ನನ್ನ ಕಳ್ಕಳಿಯ ಪ್ರಾರ್ಥನೆ. ಪ್ಲೀಸ್ ಹರಿ. ಎಲ್ರಿಗೂ ನಮಸ್ಕಾರ. ಮಾತಾಡೋದ್ರೆ ತುಂಬಾ ಕಷ್ಟ ಆಗುತ್ತೆ, ಹಾಡೋದು ತುಂಬಾ ಈಸಿ ಇದೆ. ಸೊ ಸಂಜೀತ್ ಆ ಕೆಲಸ ಒಂದು ತುಂಬಾ ಇಷ್ಟದ ಸಂಗತಿ ಈ ಸಿನಿಮಾಲಿ ಅಂದ್ರೆ ಅದು ತುಂಬಾ ನೋಡಕ್ ತುಂಬಾ ರೇರ್ ಆಗಿ ಸಿಗುತ್ತೆ. ಒಂದು ಇಡೀ ತಂಡ ಅಂದ್ರೆ ಟೆಕ್ನಿಷಿಯನ್ಸ್ ತಂಡ ಹೊರತು ಅದನ್ನ ಸಪ್ರೇಟ್ ಆಗಿಬಿಟ್ಟು ಪ್ರೊಡ್ಯೂಸರು, ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅದ್ರ ಜೊತೆ ಕೆಲಸ ಮಾಡೋರು ಅಷ್ಟು ಜನ ಸಿನಿಮಾನ ಇಷ್ಟಪಟ್ಟು ಹಾಡನ್ನ ಇಷ್ಟಪಟ್ಟು ಆ ತಯಾರಿಯಲ್ಲಿ ಜೊತೆಲೇ ಇರ್ತಾರೆ. ಅದು ತುಂಬಾ ರೇರು ನಾನು ನೋಡಿದ್ದು. ನಾನು ಈ ಮುಂಚೆನೂ ಹೇಳಿದ್ದೆ, ನಾನು ಮುಂಗಾರು ಮಳೆಯಲ್ಲಿ ಸಕ್ಸಸ್ ಅಲ್ಲಿ ಏನಕ್ಕೆ ಅನ್ನೋದು ಅದು ಕಂಡಾಗ ನಾನು ಈ ಮರದ ಕಡೆನೂ ಮಾಡಿದಾಗ ನಾನು ನೋಡ್ತಾ ಇದ್ದೀನಿ. ಅದು ನಮ್ಮ ಜೊತೆ ಇಡೀ ಜರ್ನಿಯಲ್ಲಿ ಗಂಗಣ್ಣ ಇರ್ತಾರೆ, ಕೃಷ್ಣಪ್ಪ ಸರ್ ಇರ್ತಾರೆ, ಪ್ರತಾಪ್ ಅವರು ಇರ್ತಾರೆ, ಅವ್ರ ಇಡೀ ತಂಡನೂ ಇರುತ್ತೆ. ಸೊ ಅದು ನಮಗೆ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋ ಭಾರನೂ ಇರೋದಿಲ್ಲ ನಮಗೆ, ಅಷ್ಟು ಈಸಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ. ಸೊ ಈ ವಿಜುವಲ್ಸು ಅತ್ಯದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಮತ್ತೆ ನಮ್ಮ ಇಬ್ಬರು ನಟಿಯರು ಕೂಡ. ಯಾರು ಹೊಸಬರು ಅಂತ ಸ್ಕ್ರೀನ್ಗೆ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ನಟನೆ ಇದೆ. ಅಂಡ್ ತುಂಬಾ ಅದ್ಭುತವಾಗಿ ಇದನ್ನ ಶೂಟ್ ಮಾಡಿದ್ದಾರೆ ನಮ್ಮ ಮುರಳಿ ಮಾಸ್ಟರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದೀವಿ. ಹಾಗೆ ಇದರ ಆರ್ಟ್ ವರ್ಕ್ ಕೂಡ ತುಂಬಾ, ಆರ್ಟ್ ಡಿಪಾರ್ಟ್ಮೆಂಟ್ ಶಿವ ಅವರು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಲಿರಿಕ್ಸ್ ಅಂತ ಬಂದಾಗ ಅದು ಯಾವತ್ತಿಗೂ ಬೇರೆನೇ ಇರುತ್ತೆ. ಈ ತರ ಹಾಡುಗಳನ್ನ ಆಕ್ಚುಲಿ ಯೋಗರಾಜ್ ಸರ್ ಬರೆದ್ರು ಅದು ಅದರ ಹೆಸರು ಜಯಂತ್ ಕೈಕಣಿಗೆ ಹೋಗುತ್ತೆ. ಅದು ಅವರು ಮಾಡಿಟ್ಕೊಂಡ್ರು. ಒಳ್ಳೆ ಮೆಲೋಡಿ ನಾನು ಮಾಡಿದ್ರು ಅದು ಆವಾಗ ಹೊಸದ್ರಲ್ಲಿ ಅದು ಯಾರು ನಮ್ಮ ಮನೋಮೂರ್ತಿ ಸರ್ ಹೋಗ್ಬಿಡೋದು. ಐಟಮ್ ಸಾಂಗ್ ಮಾತ್ರ ನಂದಾಗಿಲ್ಲ. ಸೊ ಇದರಲ್ಲಿ ಮೆಲೋಡಿ ನಾನೇ ಮಾಡಿರೋದು, ಮೆಲೋಡಿ ಸಾಂಗ್ ಅವರೇ ಬರೆದಿರೋದು, ಡೌಟ್ ಇಲ್ಲ. ಹಾಡು ನಿಜ ನನಗೆ ಇಷ್ಟ ಆಗಿದೆ, ತಂಡಕ್ಕೆ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸಂಜೀತ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ. ಅದು ಕನ್ನಡ ಕೇಳಕ್ ಅವ್ರ ಬಾಯಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಅಂಡ್ ಸುಮಾರು ಕಡೆ ಅವರು ಹಾಡನ್ನ ಸುಮ್ಮನೆ ಹೇಳಿದ್ದಾರೆ, ಹಾಡೋದು ಬೇರೆ ಹೇಳೋದು ಬೇರೆ. ಅದನ್ನು ಆ ಪ್ರಯೋಗ ತುಂಬಾ ಚೆನ್ನಾಗಿದೆ. ಎಕ್ಸಾಂಪಲ್ ಆ ವ್ಯಾಮೋಹದ ವ್ಯತೆ ಅಂತ ಹೇಳ್ಬೇಕಾದ್ರೆ ಅದು ಟ್ಯೂನ್ ಅಲ್ಲ, ಅದೊಂದು ಎಕ್ಸ್ಪ್ರೆಷನ್ ಅಷ್ಟೇ. ಆ ತರ ಸುಮಾರಿದೆ ಈ ಹಾಡಲ್ಲಿ. ಸೊ ತುಂಬಾ ಥ್ಯಾಂಕ್ಸ್ ಸಂಜಿತ್ ಬಂದು ಹಾಡಿದ್ದಕ್ಕೆ. ನೆಕ್ಸ್ಟ್ ಎಲ್ಲರೀಗ ಹಾಡು ನೋಡಿ. Sounds very simple, but Hari sir wanted me to sing it a very particular way. So 3 ದಿನ ತಗೊಂಡು ರೆಕಾರ್ಡ್ ಮಾಡಿದೀವಿ. ಇದ್ರ ಮಧ್ಯದಲ್ಲಿ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಾನೆ ಗೊತ್ತಾಗಲ್ಲ. ಹ್ಯಾವ್ ಯು, ಐ ಡೋಂಟ್ ನೋ ಇಫ್ ಯು ಆರ್ ಸ್ಪೋಕನ್ ಟು ಹಿಮ್, ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರ್ಲಿ, ಇಟ್ ವಾಸ್ so nice to see that he was Mahutara, he was enjoying his music. It was very nice. And Yogaraj Bhatt sir prati maatalu avar ಹೇಳಿದಾಗ I can see how much he enjoys and how much he loves making the cinema and how much he enjoys literature or poetry. ಎಂತದೇ ಖುಷಿ, ಎಂತದೇ ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಎಂತದೇ ಹೇಳಿದ್ರು ಅವ್ರ ಕಣ್ಣು ಎಂತದೇ ಅಂತ ಆಗಿದೆ. It's so nice to see. So all the best to everybody. ನಾನು 4 ಲೈನ್ ಹಾಡ್ತೇನೆ. ಒಂಚೂರು ಲೋ ಈ ಹಾಡು. ಸೊ ದುಂಬಿಯ ಕಥೆಯ ಬರೆದವನಾರು. ಆಯ್ತು, ಹಾಗೆ ಮ್ಯೂಸಿಕ್ ಇಲ್ಲ ಹಾಡ್ತೇನೆ ನಾನು. ಮ್ಯೂಸಿಕ್ ಜೊತೆ ಹಾಡ್ಬೇಕಾ? ಲಿರಿಕ್ಸ್ ಓಕೆ, ಹಾಗೆ ಡೌನ್ ಮಾಡ್ತೇನೆ. ಪ್ಲೇ ಮಾಡಿ ಹಾಗೆ ಡೌನ್ ಮಾಡ್ತೇನೆ.
ಮ್ಯೂಸಿಕ್ ಮೇಲೆ ಹೇಳ್ತೀನಿ. ಸುಂದರ ಘಳಿಗೆ ಎಂದಿಗೂ ಹೀಗೆ ಇವತ್ತು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀವಿ. ಅವತ್ತು ಯೋಗರಾಜ್ ಭಟ್ರು, ಗಂಗಾಧರರು, ಪ್ರತಾಪು, ಇಲ್ಲಿ ಅನೇಕ ಜನ ನಮ್ಮ ಸ್ನೇಹಿತರು ಮೀಡಿಯಾದವರು ಸಹ ಇದ್ದಾರೆ. ಅದು ನನಗೆ ಆಶ್ಚರ್ಯವಾಗುತ್ತೆ. 18 ವರ್ಷ ಕಳೆದೋಯ್ತಾ, ನಿನ್ನೆ ಮೊನ್ನೆಗಿದ್ದಂಗೆ ಇದೆ. ನಾವು ಮಧ್ಯೆ ಒಂದ್ 2-3 ಸಿನಿಮಾವನ್ನ ಮಾಡಿದ್ವಿ. ನನ್ನ ಪ್ರೊಫೆಷನ್ ಸಿನಿಮಾದಲ್ಲಿ ಹೆಚ್ಚಿಗೆ ಇನ್ವಾಲ್ವ್ ಆಗಲಿಲ್ಲ. ಒಂದ್ಸಾರಿ ಇದೇ ಇದರಲ್ಲಿ ಇವರೆಲ್ಲ ಪ್ರಶ್ನೆ ಕೇಳಿದ್ರು, ಮುಂದೆ ಮಾಡ್ತೀರಾ ಪಿಕ್ಚರ್ ಅಂತ ಯೋಗರಾಜ್ ಭಟ್ರ ಜೊತೆಯಲ್ಲಿ. ಅವತ್ತು ನಾ ಹೇಳಿದೆ, ಯೋಗರಾಜ್ ಭಟ್ರು ಇವತ್ತು ಸಾರ್ವಜನಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿರೋರು, ನನ್ನ ಜೊತೆಲೇ ಇರೋದು ಬೇಡ, ಎತ್ತರಕ್ಕೆ ಬೆಳೀಲಿ ಅನ್ನೋ ಆಸೆಯನ್ನ ಇಟ್ಕೊಂಡಿದ್ದೆ ಅವತ್ತು. ಹಾಗೆ ಅವರು ಇವತ್ತು ಸಾಕಷ್ಟು ಸಿನಿಮಾಗಳನ್ನ ಎತ್ತರಕ್ಕೆ ಬೆಳೆಸಿದ್ರು. ಆಗ ಒಂದು ಮಾತು ಹೇಳಿದ್ದೆ ಯೋಗರಾಜ್ ಭಟ್ರಿಗೆ, ಭಟ್ರೆ ನಿಮಗೆ ಯಾರಾದ್ರೂ ರಿಜೆಕ್ಟ್ ಮಾಡಿದ್ದು ಸಹ ಬನ್ನಿ, ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿದ್ರು. ಆ ಮಾತು ಉಳಿಸ್ಕೋಬೇಕಾಯ್ತು ನಾನು. ಇವರು ಕಳೆದ ಕರೋನಾ ಮೊದಲೇ ಒಂದ್ಸಾರಿ ಬಂದ್ರು, ಮಧ್ಯೆ ಕರೋನಾ ಬಂತು, ಮಧ್ಯೆ ಡಿಸ್ಕಂಟಿನ್ಯೂ ಆಯ್ತು. ಕಳೆದ 1 ವರ್ಷದ ಹಿಂದೆ ಬಂದ್ರು, ಈ ಒಂದು ಕಥೆಯನ್ನ ಹೇಳಿದ್ರು, ಅಣ್ಣ ಇದು ಮಾಡಲೇಬೇಕು, ಇತ್ತೀಚಿನ ಸಿನಿಮಾಗಳು ಯಾವುವು ಈ ಪ್ರೀತಿ ಪಾತ್ರವಾದ ಸಿನಿಮಾ ನಡೆಯಲ್ಲ ಅಂದ್ರು. ಆಯ್ತು ಭಟ್ರೆ ಏನೋ ಮಾಡಿ, ನಾ ಇದ್ದೀನಿ ಇದ್ದೆ, ಬಜೆಟ್ ಬಗ್ಗೆನೂ ತುಂಬಾ ಆಗುತ್ತೆ ಅದು ಇದು ಅಂದ್ರು. ಯಾವ ಬಜೆಟ್ ಏನೋ ಮಾಡಕ್ ಹೊರಟಿದ್ದೀವಿ, ಜೂಜ್ ಅಂತ ಹೋದ್ಮೇಲೆ 10 ರೂಪಾಯಿ ಆಡಿದ್ರು ಜೂಜೆ, 20 ರೂಪಾಯಿ ಆಡಿದ್ರು ಜೂಜೆ, ಆಡೋಣ ಬಿಡಿ ಅಂತ ಹೇಳಿದೆ. ಆಗ ಅವ್ರು ಹೇಳಿದ್ರು, ಯಾರನ್ನೋ ಸ್ಟಾರ್ ಕ್ಯಾಸ್ಟ್ಗಳನ್ನ ಅವ್ರನ್ನ ಹಾಕೋಣ, ನೋಡಪ್ಪ ಆಗಿದ್ರೆ ನಾನು ಮಾಡಲ್ಲ, ನಮ್ಮ ಹಣ ವ್ಯಯಿಸೋದಾದ್ರೆ ಹೊಸಬರ ಮೇಲೆ ವ್ಯಯಿಸಿ ಅಂತ ಹೇಳಿದಾಗ ಅವರೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲ ಆಡಿಷನ್ಸ್ ಮಾಡಿದ್ದಾರೆ. ಕೊನೆಗೆ ಅದರ ಆಯ್ಕೆ ಸುಮುಖ ಅವ್ರಿಗೆ ಸಿಕ್ತು. ಆಮೇಲೆ ಕರ್ಕೊಂಡ್ಬಂದ್ರು ಮನೆಗೆ. ಅದ್ರ ಮುಂದಿನ ಭಾಗಗಳು ಆಗ್ಬೇಕು ಕಳಿಸಬನ್ನೇ ಹೇಳಿದ್ದಾರೆ. ನಮ್ಮ ಆಸೆ ಏನಂದ್ರೆ, ಈ 2 ರಾಶಿಕಾ ಇರ್ಬೋದು ಮತ್ತೆ ಅಂಜಲಿ ಇರ್ಬೋದು, ಇವರು ಸಹ ಈ ಒಂದು ಜಾಗಕ್ಕೆ ಇಬ್ಬರಿದಾರಲ್ಲ. ಕೆಲವು ಹೆಣ್ಮಕ್ಳು ಬಂದ್ಮೇಲೆ ಇಬ್ಬರಾದ್ರೆ ನಾವು ಮಾಡೋಲ್ಲ ಅಂತ ಅಡ್ವಾನ್ಸು ಹೋಯ್ತು. ಗಂಗಾಧರ ಅಡ್ವಾನ್ಸ್ ಕೊಟ್ಟು ಮಾಡ್ಬಿಟ್ರು. ಈ 2 ಹೆಣ್ಮಕ್ಳು ಪಾಪ ನಾವು ಮಾಡ್ತೀವಿ ಅಂತ ಅಂದ್ರು. ಸಿನಿಮಾ ತೆರೆ ಮೇಲೆ ಈಗ ರಾಶಿಕನ್ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ನಮ್ಮ ಹೆಣ್ಮಕ್ಳು ಇವತ್ತು ಸಹ ಅವ್ರನ್ನ ನಾವು ಮುಖ್ಯವಾಗಿ ತರ್ತಾ ಇಲ್ಲ. ಈಗ ಯೋಗರಾಜ್ ಭಟ್ರು ನಮ್ಮ ಶಿವವ್ರನ್ನ ಹಿಡಿದು ಹೀಗೆ ಇರಬೇಕು, ಎಲ್ಲ ನಮ್ಮ ಹಸಿರು ಕ್ರಾಂತಿ ಆಗ್ಬಿಟ್ಟಿದೆ, ಸಿನಿಮಾ ಪೂರ್ತಿ ಸ್ವಲ್ಪ ಕಲರ್ಫುಲ್ ಆಗಿರ್ಬೇಕು ಅಂತ ಮಾಡಿದ್ದಾರೆ. ಈ ಹಾಡು ನೋಡೋಕೆ ತುಂಬಾ ಖುಷಿಯಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಏನೇ ಮಾತಾಡಿದ್ರು ಇದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ. ಮೊದಲನೇದಾಗಿ ಯೋಗರಾಜ್ ಭಟ್ರದ್ದು ಕತೆ ಬರೆಯೋದು ಅವರೇ, ಆ ಕಷ್ಟ ಅನುಭವಿಸೋರು ಅವರೇ. ಬಿಸಿಲು ಮಳೆ ಎಲ್ಲವನ್ನು ಸಹಿಸಿಕೊಂಡು ಅವರು ಯಾವ ತರ ಅಂದ್ರೆ, ಖಂಡಿತವಾಗ್ಲೂ ಹೇಳ್ಬೇಕು ಅಂದ್ರೆ, ಅವರು ಮಾತು ಎಷ್ಟು ಮೃದುವಾಗಿರ್ತದೋ ಶ್ರಮ ತುಂಬಾ ಕ್ರಿಟಿಕಲ್ ಆಗಿರ್ತದೆ. ಮುಂದೆ ಸಿನಿಮಾ ನೋಡಿದಾಗ ತಮ್ಗೆಲ್ಲ ಅರ್ಥವಾಗ್ತದೆ ಯಾವ್ಯಾವ ಜಾಗದಲ್ಲಿ ಹಗಲು ರಾತ್ರಿ ಅಂದೆ
ಈ ಹೆಣ್ಮಕ್ಳನ್ನ ಮತ್ತೆ ಸುಮುಖನ್ನ ತುಂಬಾ, ಅದರಲ್ಲೂ ದತ್ತಣ್ಣ ಅವ್ರನ್ನ ಆ ವಯಸ್ಸಿನಲ್ಲಿ ಅವ್ರನ್ನೂ ಕೂಡ ಬಿಡಲಿಲ್ಲ, ರಂಗಣ್ಣ ರಘುವರ್ಗೂ ಬಿಡಲಿಲ್ಲ. ಇವರೆಲ್ಲ ಒಂದು ಟೀಮ್ ಆಗಿ ಈ ಸಿನಿಮಾವನ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದು ಪ್ರಾಮಾಣಿಕವಾದ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ಗಳಿರ್ಬೋದು, ಡೈರೆಕ್ಟರ್ ಇರ್ಬೋದು, ಮತ್ತೆ ಗಂಗಾಧರ್ ಪ್ರತಾಪ್ ಅವರು ಇರ್ಬೋದು, ನಮ್ಮ ಶಿವನೂರು ಇರ್ಬೋದು ಆರ್ಟ್ ಡೈರೆಕ್ಟ್ರು, ಮುರಳಿಯವರು ಇರ್ಬೋದು ಡ್ಯಾನ್ಸ್ ಮಾಸ್ಟ್ರು, ಎಲ್ಲರೂ. ಅದರಲ್ಲಿ ಇನ್ನು ಕೆಲವು ಚಿಕ್ಕ ಪ್ರತಾಪ್ ಅಂತ ಇದ್ದಾರೆ, ಮತ್ತೆ ನಮ್ಮ ವಿಜಯ್ ಅವರು ಇರ್ಬೋದು. ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇದೊಂದು ಜಯ ಗಳಿಸ್ಬೇಕು ಅಂತ ಹೊರಟವ್ರೆ. ಆಶೀರ್ವಾದ ಮಾಡಬೇಕಾಗಿರೋದು ತಾವುಗಳು, ಏನು ಮಾಧ್ಯಮದವರಿದ್ದೀರಿ ತಾವುಗಳು, ಮತ್ತೆ ಕನ್ನಡ ಪ್ರೇಕ್ಷಕರು. ಖಂಡಿತವಾಗ್ಲೂ ಇದು 18 ವರ್ಷ ಆದ್ಮೇಲೆ ಇದು ಒಂದು ಹಿಸ್ಟ್ರಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಆದರೆ ಕೆಲವರ ಬದುಕು ಹಸನಾಗುತ್ತೆ, ಮತ್ತೆ ಅವರ ಒಂದು ಶ್ರಮ ಸಾರ್ಥಕವಾಗುತ್ತೆ ಅನ್ನೋದನ್ನ ನಾನು ಅದು ಇಷ್ಟಪಡ್ತೀನಿ. ನಂದು ಪ್ರೊಡ್ಯೂಸರ್ ಅಷ್ಟೇ, ನಾನು ಪ್ರೊಡ್ಯೂಸರ್ ಆಗಿ ಹಣ ಒಂದು ಹಾಕಿರ್ಬೋದು, ಎಫರ್ಟ್ ಎಲ್ಲಾನು ವೇದಿಕೆ ಮೇಲಿರುವಂತ ಏನು ಡೈರೆಕ್ಟರ್ ಇರ್ಬೋದು, ಮತ್ತೆ ಕಲಾವಿದರು ಇರ್ಬೋದು, ಏನು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರು ಸಣ್ಣ ಪುಟ್ಟ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೂ ಗಾಳಿಬೆಟ್ಟದಲ್ಲಿ ಇರ್ಬೋದು, ಮುರೋಡ್ ಇರ್ಬೋದು, ಮಂಗಳೂರು ಇರ್ಬೋದು, ಎಲ್ಲ ಕಡೆನೂ ಈ ಸಿನಿಮಾ ವಿಭಿನ್ನವಾಗಿದೆ. ಏನೋ ಸ್ಟುಡಿಯೋದಲ್ಲಿ ಸೆಟ್ ಹಾಕ್ಬಿಟ್ಟು ಮಾಡೋದಾದ್ರೆ ಈಸಿಯಾಗಿ ಮಾಡ್ಬೋದು. ಇದೆಲ್ಲ ಶ್ರಮಕ್ಕೆ ಅವ್ರ ಸಾರ್ಥಕ ಸಿಗಲಿ ಅನ್ನೋದ್ರ ಜೊತೆಗೆ ನನ್ನ ಸ್ವಾರ್ಥವೂ ಇದೆ, ನನಗೂ ಚೆನ್ನಾಗಿ ಓಡಲಿ ಅನ್ನೋ ಆಸೆಯಿಂದ ಈ ಒಂದು ವೇದಿಕೆಯಲ್ಲಿ ಮಾತಾಡೋಕೆ ಕಲ್ಪಿಸ್ಕೊಟ್ಟ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತು. ದುಂಬಿಯ ಕಥೆಯ ಬರೆದವನಾರು ಸಿಗಬಹುದೇ? ಅದೇ ನಿನ್ನಂತವನೇ ಅವನ ತಲೆ ಕೆಟ್ಟೊಂಡು ಬರ್ದಿರ್ತಾನೆ, ಅವ್ನು ಸಿಕ್ಕರೆ ಏನ್ ಮಾಡ್ತೀವಿ? ಅವನ ಸೆನ್ಸ್ ಆಫ್ ಹ್ಯೂಮರ್ ಮತ್ತು ಅವರ ಧೈರ್ಯ ಯಾವುದು ಹಿಂಗೆ ಇರ್ಬೇಕು. ನಿಮ್ಮ ಮಾತಾಗ್ಲಿ, ನಿಮ್ಮ ಧೈರ್ಯ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಮ್ಮ ಮಾತು ಮತ್ತೆ ಇದು ಭಟ್ರು, ನಾನು ಡೈರೆಕ್ಟರು, ನಾನು ದೊಡ್ಡ ಎತ್ತರವಾದವರು ಅಂತ ಯಾವತ್ತೂ ನನ್ನ ಮುಂದೆನೂ ಅವ್ರು ಹೇಳ್ಕೊಂಡಿಲ್ಲ. ನಾನು ಪ್ರೊಡ್ಯೂಸರು ಅಂತ ನಾನು ಅವ್ರ ಮುಂದೆ ನೋಡಿಲ್ಲ. ಒಂದು ಕುಟುಂಬ ತರ ಇದ್ದೀವಿ, ಅದಕ್ಕೊಂದು ಸಂತೋಷ ಇದೆ. ಅಲ್ಲ, ಅದು ಹೂದುಂಬಿ ಕಥೆ ಬರೋನ್ ಸಿಕ್ಕರೆ ಏನ್ ಮಾಡ್ತೀನಿ, ನನಗೆ ಬ್ಲ್ಯಾಂಕ್ ಔಟ್ ಅದೇ ಕೇಳೋಣ ಅಂತಿದ್ದೆ. ನನಗೆ ಅದಕ್ಕೆ ತುಂಬಾ ಇದೊಂದು ಡೈಮೆನ್ಷನ್ ಇದೆ ನೋಡಿ ಅಂತಂದಿದ್ದೆ. ಸೊ ದೊಡ್ಡಮ್ಮ ವೇದಿಕೆಗೆ ಬರಬೇಕು. ತುಂಬಾ ಧೈರ್ಯವಾಗಿ ನಾನು ಮೈ ಕಟ್ಕೊಂಡು ದೊಡ್ಡಮ್ಮ ಅಂತ ಲೆಕ್ಕ ಹಾಕಿ. ಅದೇ ಕಂಪನಿಯವರು ಡೇವಿಡ್ಸ್. ಈ ಕಾರ್ಯಕ್ರಮದ ಮುಖ್ಯ ಭೂಮಿಕೆ ಅವರದೇ. ಹಾಗೆ ಶಿವಣ್ಣ ವೇದಿಕೆಗೆ ಬರಬೇಕು. ಮುರಳಿ ಮಾಸ್ಟರ್. ನಮಸ್ಕಾರ. ಹೂ ದುಂಬಿಯ ಕಥೆ ಫಸ್ಟ್ ಇವತ್ತಿಂದು 18 ವರ್ಷ ಆಗಿದೆ ಮುಂಗಾರು ಮನೆಗೆ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಅವಾಗ ಈ ಸಾಂಗ್ ತುಂಬಾ ಹಿಟ್ ಆಗಿತ್ತು, ಎಲ್ಲಾರ ಬಾಯಲ್ಲೂ ಇವತ್ತು ಕೇಳ್ತಿರೋದನ್ನ. ಹಾಗೆ ಹೂ ತುಂಬಿ ಕೇಳೋದು ನಾನು ಯಾವಾಗ ಗುಂಗಿಸ್ತೇನೆ. ಅಂಡ್ ಎಸ್ಪೆಷಲಿ ಸಂಜಿತ್ ಹಾಡಿರೋದು ನನಗೆ ಎಷ್ಟು ಖುಷಿ ಅಂದ್ರೆ, ನಾವಿಬ್ರು ಮೊನ್ನೆ ಒಂದು ರೆಕಾರ್ಡಿಂಗ್ ಬಂದಾಗ ಫೋಟೋಸ್ ತಗೊಂಡಿದ್ವಿ. ಎಲ್ಲಾರು ಹೇಳ್ತಾರೆ ಇಬ್ರು ಒಂದೇ ತರ ಕಾಣ್ತಿರಲ್ಲ, ಟ್ವಿನ್ಸ್ ತರ ಅನಿಸ್ತಿರಲ್ಲ ಅಂತ. ಸೆಪರೇಟೆಡ್ ಇನ್ KC ಜನರಲ್ ಹಾಸ್ಪಿಟಲ್. ಸೀರಿಯಸ್ಲಿ ನಂಗೆ ತುಂಬಾ ಖುಷಿ ಕೊಡ್ತು. ಒಂದು, ಸಂಜಿತ್ ಹಾಡೋದು ಈ ಸಚ್ ಎ ಟ್ರೆಂಡ್ ಇವತ್ತಿನ ಟೈಮಲ್ಲಿ. ಎಲ್ಲಾ ಹುಡುಗಿಯರು, ಎಲ್ಲಾ ಯಂಗ್ ಹುಡುಗರು, ದೇ ಲವ್ ಹಿಸ್ ವಾಯ್ಸ್. ಆಮೇಲೆ ಈಗ ನಮ್ ಕನ್ಸು ನನ್ನ ಏಜ್ ಗ್ರೂಪ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೆ ಅನ್ಸಿತ್ತು. ಇದು ಯಾವಾಗ್ಲೂ ಅನ್ಸಿತ್ತು, ಸರ್ಗೂ ಅನ್ಸಿದೆ ಸರ್ ಸಂಜಿತ್ ಹಾಡಿದ್ರೆ ತುಂಬಾ ಚೆನ್ನಾಗಿತ್ತು ನನಗೆ ಅಂತ. ಅದು ಹಂಗೆ ಆಯ್ತು, ಒಂಥರ ಮ್ಯಾನಿಫೆಸ್ಟೇಷನ್. ಐ ಆಮ್ ಸೋ ಗ್ಲಾಡ್ ಯುವರ್ ಪಾರ್ಟ್ ದಿಸ್. ಮೋರ್ ಓವರ್ ಹರಿ ಸರ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ ಹಾಡನ್ನ. ಇಟ್ಸ್ ಸೋ ಯೂತ್ಫುಲ್, ಮತ್ತೆ ಎಲ್ಲರೂ ಪ್ರೀತಿ ಮಾಡ್ಬೇಕು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಸರ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಈ ಹಾಡು. ಐ ಹೋಪ್ ಇಟ್ ಬಿಕಮ್ಸ್ ಅ ಹ್ಯೂಜ್ ಸಕ್ಸೆಸ್. ಈ ಕೃಷ್ಣಪ್ಪ ಅವ್ರು ಸಿನಿಮಾ ಮಾಡ್ತಾರೆ ಅಂದ್ರೆ ಅದು ರೆಕಾರ್ಡ್ ಬ್ರೇಕಿಂಗ್ ಆಗೇ ಆಗುತ್ತೆ ಯಾವಾಗಲೂ. ನಾವು ನೋಡಿದೀವಿ ಮುಂದೆನೂ ಹಿಂಗೆ ಆಗುತ್ತೆ. ಥ್ಯಾಂಕ್ ಯು ಡಿ ಬೀಟ್ಸ್ ಮ್ಯಾಮ್, ಶೈಲಜಾ ಮ್ಯಾಮ್ ಫಾರ್ ದಿಸ್ ಪ್ಲಾಟ್ಫಾರ್ಮ್. ಇನ್ನು ತುಂಬಾ ಮಾತುಗಳಿದೆ, ಅದ್ರ ಮುಂದೆ ಬರ್ತಾ ಬರ್ತಾ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಪ್ಲಸ್ ಮುರಳಿ ಸರ್, ಮಾಸ್ಟರ್, ನಮ್ಮ ಮಾಸ್ಟರ್ ವಾಸ್ ಸೋ ಗುಡ್. ಥ್ಯಾಂಕ್ ಯು ಮಾಸ್ಟರ್.
ತುಂಬಾ ಕಾಟ ಕೊಟ್ಟಿದ್ದೀನಿ ಮಾಸ್ಟರ್ಗೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಯೋಗರಾಜ್ ಭಟ್ಟ ಸರ್ಗೆ ತುಂಬಾ ಖುಷಿ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ನಾನು ಮನಸ್ಸಾರಿ ಆಗಿರ್ಬೋದು, ಪಂಚರಂಗಿ ಆಗಿರ್ಬೋದು, ಡ್ರಾಮಾ, ಈ ಎಲ್ಲ ಹಾಡುಗಳಿಗೆ ನನಗೆ ಬಹಳ ಅವಕಾಶಗಳು ಕೊಟ್ಟಿದ್ದಾರೆ ನನಗೆ. ಅದಾದ್ಮೇಲೆ ಈಗ ತುಂಬಾ ಈಗ ಈ ಸಿನಿಮಾದಲ್ಲಿ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಸಿನಿಮಾದಲ್ಲಿ ನನಗೆ ಇದ್ರೊಂದು ಡಿಬೇಟ್ ಸಾಂಗ್ ಮಾಡೋದಕ್ಕೆ ನನಗೆ ಹರೀಶ್ ಸರ್ ಜೊತೆಗೆ ಅವ್ರು ಮಾಡಿರೋ ಸಾಂಗ್ಸ್ಗಳು ಇಷ್ಟು ಹಾಡುಗಳಿದೆ, ಅಷ್ಟಕ್ಕೂ ನಂದು ಕೊರಿಯೋಗ್ರಫಿ ಒಳ್ಳೊಳ್ಳೆ ಅವ್ರ ಮ್ಯೂಸಿಕ್ ಇಂದ ನನ್ನ ಹಾಡು ಕೊರಿಯೋಗ್ರಫಿ ಸಾಂಗ್ಗಳು ಬಹಳ ಚೆನ್ನಾಗಿ ಆಗಿದೆ ಅನ್ನೋದು ಒಂದು ಖುಷಿ ನನಗೆ. ಹರೀಶ್ ಸರ್ ತುಂಬಾ ಥ್ಯಾಂಕ್ಸ್. ಆಮೇಲೆ ಯೋಗರಾಜ್ ಸರ್ ತುಂಬಾ ಥ್ಯಾಂಕ್ ಯು. ನಮ್ಮ ಸಜ್ಜೇಕ ಸರ್ಗೂ ಅಷ್ಟೇನೆ, ಅವ್ರ ಹಾಡುಗಳು ಬಹಳ ಹಿಟ್ ಆಗ್ತವೆ. ಅದ್ರಲ್ಲಿ ಇದು ಈ ಸಾಂಗು ದೊಡ್ಡ ಹಿಟ್ ಆಗುತ್ತೆ. ನನ್ಗೆ ಖುಷಿ ಆಗಿದೆ ಅಂದ್ರೆ ನಮ್ ಸಾರ್ ಪ್ರೊಡ್ಯೂಸರ್ ಸರ್ ನಮ್ಮ ಹೆಸರು ಹೇಳೋದ್ರಲ್ಲ ಬಹಳ ಖುಷಿ ಆಗೋದು. ಯಾಕೆಂದ್ರೆ ಅಷ್ಟೊಂದು ಗೊತ್ತಿರೋದಿಲ್ಲ ಕೊರಿಯೋಗ್ರಾಫರ್ ಹೆಸರುಗಳು. ಬಟ್ ಸಾರ್ ಹೆಸರು ಹೇಳಿ ನಮ್ಮ ಹೆಸರು ಹೇಳೋದಂದ್ರೆ ಓಕೆ ಸಾಂಗ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಯ್ತು. ನನ್ ಗಂಗಣ್ಣ ನಮ್ಮ ಏರಿಯಾ ಹುಡುಗ ಇವನು ಕೊಡ್ಬೇಕು ಈ ಸಾಂಗ್ಗಳು ಅಂತ ಹೇಳಿ ನನಗೆ ಇದು ಮಾಡ್ಕೊಟ್ರು. ಆಮೇಲೆ ಪ್ರತಾಪಣ್ಣ ಥ್ಯಾಂಕ್ ಯು. ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಾಂಗ್ ಅಲ್ಲಿ, ಬಹಳ ಖುಷಿ ಆಯ್ತು ನಿಜವಾಗ್ಲು. ಯಾಕಂದ್ರೆ ಈ ಸಾಂಗ್ ಮಾಡ್ಬೇಕಂದ್ರೆ ನಿಮಗೆ ಆ ಬ್ಲಾಗ್ಸ್ ಗಳಾಗಿರ್ಬೋದು, ಆಮೇಲೆ ಪ್ರತಿಯೊಂದು ನಾವು ಒಂದು ಸೆಟ್ಟಲ್ ಮಾಡೋದು ಬಹಳ ಕಷ್ಟ ಇದೆ. ಸಾಂಗ್ಸ್ ಗಳು ಮಾಡೋದು 4 ಗೋಡೆ ಮಧ್ಯದಲ್ಲಿ ಮಾಡೋದು. ಬಟ್ ಅದನ್ನ ಕ್ರಿಯೇಟಿವ್ ಆಗಿ ಮಾಡ್ಕೊಂಡು ಮಾಡಿದ್ವಿ, ಬಹಳ ಖುಷಿ ಆಯ್ತು ನನಗೆ. ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದು ಪತಾಜಿ ಅವರು, ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಬಹಳ ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ. ಪತಾಜಿ ಅವರು ಅವರ ಆ ಫ್ರೇಮಿಂಗ್ಸ್ ಇಂದಾನೆ ಅದ್ಭುತವಾಗಿ ಕಾಣ್ತಾ ಇರೋದು ಇದೆಲ್ಲ. ಹಾಗೂ ನಮ್ಮ ಶಿವ್ ಆರ್ಟ್ ಡೈರೆಕ್ಟರ್ ಥ್ಯಾಂಕ್ ಯು ಎಲ್ರಿಗೂ. ಈ ಸಾಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ನನ್ನದು ಒಂದು ನಂಬಿಕೆ. ಥ್ಯಾಂಕ್ ಯು ಸರ್ ಎಲ್ರಿಗೂ. ಡೆಟಾಜಿ ನಿಮಗೂ ಅಷ್ಟೇ ಥ್ಯಾಂಕ್ ಯು. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ ಈ ಸಾಂಗ್ಗೆ ಪ್ರತಿಯೊಂದು. ಸರ್ 3 ದಿವಸ ಸರ್. ಇಲ್ಲ ಸರ್, ಸಾಂಗ್ ಇದನ್ನ ಅಂದ್ರೆ ಸಾಂಗ್ ಕೊಟ್ಟರು ನಮ್ಗೆ, ಆ ಲಿರಿಕ್ಸ್ ಹಂಗಿದೆ ಸರ್. ಪ್ರತಿಯೊಂದನ್ನು ಕನ್ನಡಿಯಲ್ಲಿ ಚುಂಬಿಸುವೇನು ಅಂತ ನಾವು ಬರೀ ಕನ್ನಡಿ ತೋರಿಸಿದ್ರೆ ಚೆನ್ನಾಗಿರೋದಿಲ್ಲ. ಅದು ಚುಂಬನ ಹೇಗಿರ್ಬೇಕು ಅಂದ್ರೆ ಒಂದು ಪರದೆ ಮೇಲೆ ಇರ್ಬೇಕು ಅನ್ನೋದು ಒಂದೊಂದು ಥಿಂಕ್ ಇತ್ತು ನನಗೆ ಹತ್ರದಲ್ಲಿ. ಅದ್ರ ಒಂದೊಂದು ಎಲಿಮೆಂಟ್ಸ್ ಗಳು ತಗೊಂಡು ಒಂದೊಂದು ಶಾರ್ಟ್ಗೂ ಒಂದೊಂದು ಲೈನ್ಗೂ ಒಂದೊಂಥರ ಫೀಲ್ ಮಾಡ್ಕೊಂಡು ಇಟ್ಕೊಂಡ್ವಿ ನಾವು ಅದನ್ನ. ಆಮೇಲೆ ಪ್ಯಾಂಥರ್ ಇರೋದ್ರಿಂದ ನಾವು ಈಸಿಯಾಗಿ ಅದನ್ನ ಕನ್ವರ್ಟ್ ಮಾಡ್ಕೊಂಡ್ವಿ ನಾವು ಇದ್ರಲ್ಲಿ 2 ಸಾಂಗ್ ಮಾಡಿದ್ದೀನಿ. ಇದು ಡುಯೆಟ್ ಸಾಂಗ್, ಇನ್ನೊಂದು ಸಾಂಗ್ ಬಂದು ಟುರಾ ಅಂತ ನಮ್ ಇನ್ನೊಂದು ಹೀರೋಯಿನ್ ಇದ್ದಾರೆ ಆ ಸಾಂಗ್ ಅಲ್ಲಿ. ಅದು ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್. ಅದು ಒಂದು ಟ್ರೈಬಲ್ ಸಾಂಗ್. ಈಗ ಒಂದೇವರಾದಂತಹ ಶ್ರೀಯುತ ಮುರಳಿಯವರು, ಶ್ರೀಯುತ ಗಂಗಾಧರವರು ಮತ್ತು ಶ್ರೀಯುತ ಇತಾಪಿಯವರು ಒಂದೇ ಕಡೆ ನಿಂತ್ಕೊಂಡು ಗಂಗಾಧರವರು ಮಾತಾಡಬೇಕಾಗಿ ಕಳೆಕಳಿಯ ಪ್ರಾರ್ಥನೆ. ಇವತ್ತು 18 ವರ್ಷ ಆಗಿದೆ ಅಂದ್ರೆ ನನಗೂ ನಂಬಕ್ಕಾಗ್ತಾ ಇಲ್ಲ. ಎಲ್ಲರೂ ಹೇಳ್ತಾ ಇದ್ರು ಈಗ ಇದೀರ 18 ವರ್ಷದಿಂದಾನೆ ಅಂತ. ಈಗಲೂ ಕೂಡ ನನಗೆ ಮುಂಗಾರು ಮಳೆ ಹೇಳಿದ್ದು ಕೆಲವರು ಹೇಳಿದ್ರು ಸರ್. ಟಿ ಶರ್ಟ್ ಬೇರೆ ಕೊಟ್ಟಿದ್ದೀರಲ್ಲ ಅವರಿಗೆ. 20 ವರ್ಷ ಕಟ್ಟಾಗಿತ್ತು. 18 ವರ್ಷದಿಂದ ಯೋಗರಾಜ್ ಭಟ್ರ ಜೊತೆ 18 ವರ್ಷದ ಹಿಂದೆ ಹೇಗೆ ನಾವು ಕೆಲಸ ಮಾಡಿದ್ವಿ, ಈಗ ಇನ್ನೂ ಅವರು ಕೂಡ ಹೆಂಗಾಗಿದ್ದಾರೆ, ಇನ್ನೂ ಆಕ್ಟಿವ್ ಆಗಿದ್ದಾರೆ. 1:30 ಕರೆಕ್ಟಾಗಿ ಊಟ ಬೇಕು ಅವ್ರಿಗೆ ಅಷ್ಟೇ. ಫಸ್ಟ್ 18 ವರ್ಷದ ಹಿಂದೆ. ಈಗ 5 ಗಂಟೆ ಊಟ ಮಾಡೋದು, ಬೆಳಿಗ್ಗೆ 12 ಗಂಟೆ ಟಿಫನ್ ಮಾಡ್ತಾರೆ. ಹಾಗೆ ಈ ಸಿನಿಮಾಗೂ ಕೂಡ ಇವತ್ತು ಒಳ್ಳೆ ಹಾಡು ಬಿಡುಗಡೆ ಆಗಿದೆ. ಅವತ್ತಿಂದ 18 ವರ್ಷದಿಂದನೂ ಕೂಡ ನೀವು ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ. ಏಕೆಂದ್ರೆ ಈಗ ಏನ್ ಲಿರಿಕ್ಸ್, ಏನ್ ಮ್ಯೂಸಿಕ್, ಹರಿ ಸರ್ ಏನ್ ಮಾಡಿದ್ದಾರೆ, ಏನ್ ಮೇಕಿಂಗ್ ಮಾಡಿದೀವಿ ಅಂತಲ್ಲ, ನೀವೇ ಪ್ರಮುಖ ಕಾರಣಕರ್ತರು. ಯಾಕೆಂದ್ರೆ ಇದನ್ನ ಮನೆ ಮನೆಗೆ ರೀಚ್ ಮಾಡಿಸೋದು, ಎಲ್ರಿಗೂ ರೀಚ್ ಮಾಡಿಸೋದು ನೀವು ಅಂತ ಪ್ರಮುಖರು ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕೋಸ್ಕರ ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರೊಡ್ಯೂಸರ್ ಕೃಷ್ಣಪ್ಪನವ್ರಿಗೆ 18 ಇಯರ್ಸ್ ಹಿಂದೆ ಕೊಟ್ಟ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಕೊಟ್ಟ ನಿರ್ಮಾಪಕರು ನಿಮ್ಗೆ ಯೋಗರಾಜ್ ಭಟ್ ಅಂಡ್ ದ ಎಂಟೈರ್ ಟೀಮ್, ಗಂಗಾಧರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾನು ಅದೇ ಮಟ್ಟಕ್ಕೆ ಹೋಗುತ್ತೆ ಅಂತ ನಂಬಿದೀವಿ. ವಂಡರ್ಫುಲ್ ಕಾಂಬಿನೇಷನ್, ಟ್ರೆಂಡ್ ಸೆಟ್ಟರ್ ಸಿನಿಮಾ ಆಗಿತ್ತು. ಇದು ಆ ನಿಟ್ಟಲ್ಲಿ ಆಗ್ಲಿ ಅಂತ ಎಲ್ಲರ ಆಶಯ. ಅಂಡ್ ಈ ಸಾಂಗು ತುಂಬಾ ಅತ್ಯದ್ಭುತವಾಗಿದೆ.
ಯೋಗರಾಜ್ ಭಟ್ ಹರಿಕೃಷ್ಣ ಕಾಂಬಿನೇಷನ್ ವೈಯಕ್ತಿಕವಾಗಿ ಡಿ ಬೀಟ್ಸ್ ಅನ್ನೋದನ್ನ ಪಕ್ಕಕ್ಕಿಟ್ಟು ನನಗೆ ತುಂಬಾ ಇಷ್ಟ. ಅವ್ರ ಕಾಂಬಿನೇಷನ್ ಸಾಂಗ್ಸ್ ತುಂಬಾ ತುಂಬಾ ಯಾವಾಗ್ಲೂ ಅದ್ ಇಮಿಡಿಯೇಟ್ ಆಗಿ ಫಸ್ಟ್ ಟೈಮ್ ಕೇಳಿದಾಗ್ಲೇ ಇಷ್ಟ ಆಗುವಂತ ಸಾಂಗ್ಸ್ ಕೊಟ್ಟಿರುವ ಕಾಂಬಿನೇಷನ್. ಜೊತೆಗೆ ನಮ್ಮ ಸಂಜಿತ್ ಹೆಗ್ಡೆ ಅವರ ವಾಯ್ಸ್ ಅದು ಇಟ್ ಹ್ಯಾಸ್ ಆಡೆಡ್ ಅದು ಮೇಕ್ ಕ್ರೀಮ್ ಕೋಟಿಂಗ್ ತರ ತುಂಬಾ ಚೆನ್ನಾಗಿದೆ. ಈ ನಾನು ಯಾರ್ಯಾರಿಗೆ ಡಿ ಬೀಟ್ಸ್ ಮುಖಾಂತರ ನಾವು ಏನ್ ಡಿ ಬೀಟ್ಸ್ ಇಂದ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ, ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ಗೆ ನಾವು ಕಳ್ಸಿದ್ವೋ ಈ ಹಿಂದೆ ಕೇಳಿಸಿದ್ವೋ, ಎಲ್ಲರೂ ತುಂಬಾ ಪಾಸಿಟಿವ್ ಆಗಿ ಹೇಳಿದ್ರು ಅಂಡ್ ದಟ್ ಗೇವ್ ಅಸ್ ಮೋರ್ ಎನರ್ಜಿ. ಸೊ ಫರ್ದರ್ ಎಲ್ಲ ಸಾಂಗ್ಸು ಅದೇ ನಿಟ್ಟಲ್ಲಿ ಇರತ್ತೆ ಅಂತ ನಂಬಿದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರು ಸಾಂಗ್ ಅನ್ನ ಸಿನಿಮಾನ ಜನಕ್ಕೆ ತಲುಪಿಸಿ ಹೆಚ್ಚು ಜನ ಇದನ್ನ ಶೇರ್ ಮಾಡಿ. ಅಂಡ್ ಯಂಗ್ಸ್ಟರ್ಸ್ ಸುಮುಖ ಮತ್ತೆ ಸಾರಿ ನಂಗೆ ಇಬ್ರು ಹುಡುಗಿಯರ ಹೆಸರು ಗೊತ್ತಿಲ್ಲ, ಅಂಜಲಿ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸುಮುಖ ನಮ್ ಹುಡುಗ, ಅವನ ಅಮ್ಮ ನಂದಿತಾ ವಾಸ್ ಮೈ ಕಾಲೇಜ್ ಮೇಟ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನೀನ್ ನನ್ನ ದೊಡ್ಡ ಸೂಪರ್ ಸ್ಟಾರ್ ಆಗಿ ನೋಡ್ಬೇಕು ಅಂತ ಆಸೆ ಇದೆ ಕಣ. ಯಾ, ನಮಸ್ತೆ. ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಸಿನಿಮಾಕ್ಕೆ ಕಷ್ಟಪಟ್ಟಿರೋದನ್ನ ನೋಡಿದಾಗ ಈ ಸುಮುಖ್ ಅಂಡ್ ಇಬ್ಬರು ಹೀರೋಯಿನ್ಸ್ಗಳು ನಾನು ಕಣ್ಣಾರ ನೋಡಿದ್ದೀನಿ. 24 ಗಂಟೆಗೂ ಸಮುದ್ರ ಒಳಗಡೆ ಬಿದ್ದಿದ್ರು, ಆ ಸ್ಯಾಂಡ್ಗಳೆಲ್ಲ ಕಿವಿ ಒಳಗಡೆ ಹೋಗಿತ್ತು. ಬಹಳ ಕಷ್ಟಪಟ್ಟಿದ್ದಾರೆ ಎಲ್ಲಾ ರೀತಿಯಲ್ಲೂ, ಎಲ್ಲಾ ಟೆಕ್ನಿಷಿಯನ್ಸ್, ನಿರ್ದೇಶಕರು, ಎವ್ರಿಬಡಿ. ಈ ಸಿನಿಮಾದ ಮೂಲ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋದು. ಆ ಉದ್ದೇಶನೇ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕಲಿ ಒಂದು ಒಳ್ಳೆ ಸಿನಿಮಾ ಬರುತ್ತೆ. ಅದು ಹೊಸ ವರ್ಷಕ್ಕೆ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ಕನ್ನಡಕ್ಕೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡೋದು, ಆಮೇಲೆ ಒಳ್ಳೆ ಕಲಾವಿದರನ್ನ ಹುಟ್ಟು ಹಾಕೋದು ಒಂದಿದೆ ಅಲ್ವಾ, ಅದು ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಹೊಸಬ್ರದ್ದು ಸಿನಿಮಾಗಳು ಬರುತ್ತೆ, ಅದನ್ನು ಹೊಸ ರೀತಿಯಲ್ಲಿ ಮಾಡುವಂತ ನಿರ್ದೇಶಕರು, ಒಂದು ಒಳ್ಳೆ ಕತೆ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅದನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಒಂದು ಅವಕಾಶ ಈ ಸುಮುಖನಿಗೆ ಮತ್ತೆ ಅವರಿಬ್ಬರಿಗೆ ಸಿಕ್ಕಿದೆ ಅಂತ ನಂಗೆ ಬಹಳ ಖುಷಿ ಆಗ್ತಿದೆ. ಒಬ್ಬ ಕಲಾವಿದನಾಗಿ ನಾವು ಹ್ಯಾಪಿ. ಯಾಕಂತ ಹೇಳಿದ್ರೆ ಇವರು ಖಂಡಿತವಾಗ್ಲೂ ಮುಂದಿನ ವರ್ಷ ಕನ್ನಡ ಚಿತ್ರರಂಗನ ಆಳ್ತೀರಿ ನೀವೆಲ್ಲ. ಅದಕ್ಕೆಲ್ಲ ಕಾರಣಕರ್ತರು ಆಯ್ಕೆ ಮಾಡಿದ್ರು ನಿರ್ದೇಶಕರು. ಯಾಕಂತ ಹೇಳಿದ್ರೆ ಒಬ್ಬ ನಿರ್ದೇಶಕರಿಗೆ ಮಾಮೂಲು ಕಮರ್ಷಿಯಲ್ ಆಗಿ ಏನು ಮಾರ್ಕೆಟಿಂಗ್ ಮಾಡುವವ್ರನ್ನ ಸೇಲೆಬಲ್ ಪ್ರಾಪರ್ಟಿ ಅಂತಾರೆ ನಮ್ಮ ಬಿಸ್ನೆಸ್ ಅಲ್ಲಿ. ಆ ಸೇಲೆಬಲ್ ಪ್ರಾಪರ್ಟಿಯನ್ನು ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತಲೂ ಹೊಸ ಕನ್ನಡಿಗರನ್ನ ಹುಟ್ಟಾಕುವಂತ ಒಂದು ಕೆಲಸ ಮಾಡಿದ್ರಿ ನಿರ್ದೇಶಕರೇ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಹರಿಕೃಷ್ಣ ಸರ್ ಯಾವತ್ತೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ. ಅಂಡ್ ಇದ್ರ ಜೊತೆ ಇಡೀ ಪ್ರೊಡಕ್ಷನ್ ನ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ದು ಮಾತುಗಳು ಕೇಳಿದಾಗ ಗೊತ್ತಾಗುತ್ತೆ ಅವ್ರ ಆಸೆ ಏನು ಅಂತ. ಕೃಷ್ಣಪ್ಪ ಅವರು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿ ಹೊಸಬ್ರು ಸಿನಿಮಾಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನೋದನ್ನ ಅಂದ್ಕೊಂಡೇ ಇಲ್ಲ. ಅಷ್ಟು ರೀತಿಯಲ್ಲಿ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಪ್ರೊವೈಡ್ ಮಾಡಿದ್ದಾರೆ. ಗಂಗಾದವರು ಮತ್ತೆ ನಮ್ಮ ಪ್ರತಾಪ್ ಅವರು ಎಲ್ಲ ಪ್ರೊಡಕ್ಷನ್ ಟೀಮ್ ಯಾವುದು ಕೇಳಿದ್ರು ಇಲ್ಲ ಅಂತ ಆಗಿ ಏನೂ ಇರ್ಲಿಲ್ಲ, ಎಲ್ಲವೂ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ. ಅಂಡ್ ಸಂತೋಷ್ ವೈಪಾತಾಜಿ ಅವರು ಹೆಸರು ಹೇಳ್ಬೇಕಾಗುತ್ತೆ, ಅದ್ಭುತವಾದ ಫೋಟೋಗ್ರಫಿ ಮಾಡಿದ್ದಾರೆ. ಅಂಡ್ ನೋಡಿ ಸರ್, ಸಾಕಾಗಿತ್ತು, ಸೂಪರ್ ಆಗಿತ್ತು. ಸೊ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಈ ಸಿನಿಮಾಕ್ಕೆ. ಇನ್ನು ಬೇಕಾಗಿರೋದು ಕನ್ನಡಿಗರ ಪ್ರೀತಿ. ಖಂಡಿತ ಈ ಸಿನಿಮಾ ನೋಡಿದಾಗ, ಇದರ ವಿಶೇಷವನ್ನು ನೋಡಿದಾಗ ಇದು ಮುಂದಿನ ವರ್ಷ ದೊಡ್ಡ ಒಂದು ಜಯಬೇರಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಮತ್ತಷ್ಟು ಕಲಾವಿದನ್ನು ಹುಟ್ಟಾಕುವಂತ ಒಂದು ಶಕ್ತಿ ನಿಮಗೂ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಸಂಡೇ ಬೆಳಿಗ್ಗೆ ಒಂದು ಫಸ್ಟ್ ಸಾಂಗ್ ನೋಡ್ತಾ ತುಂಬಾ ಒಂಥರ ಟೆನ್ಷನ್ ಆಯ್ತು. ಒಂದು 3 ಜಾಗದಲ್ಲಿ ಒಂಚೂರು ಬೇಜಾರಾಯ್ತು. ಏನ್ ಕಿಸ್ಕೊಟ್ಟಿದ್ದಾರೆ ಚೆನ್ನಾಗಿ, ಅದು ನೋಡಿ ಒಂಚೂರು ಬೇಜಾರಾಯ್ತು ನನಗೆ. ಅದು ಎಲ್ಲರೂ ಅಂದ್ರೆ ಕಾರು ಬೋನೆಟ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಬಟ್ ಬೇಜಾರು ನೋಡಿ ಸರ್, ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀವಿ ನಾವು, ನಮ್ಗೆ ಒಂದಿನ ಚಾನ್ಸೇ ಇಲ್ಲ ಸರ್, ಎಲ್ಲೋದ್ರು ಚಾನ್ಸ್ ಕೊಡೋದು. ಸೊ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ, ನೆಕ್ಸ್ಟ್ ಆದ್ರೆ ಹೀರೋನೇ ಆಗ್ಬೇಕು ಅಂತ. ಅದು ಹೀರೋನಾದ್ರೆ ನಾನು ಫಸ್ಟ್ ಸಾಂಗ್ ನೋಡಿ ಸರಿ ಬಿಡೋದು, ಯಾಕಂದ್ರೆ ಅವ್ರು ಕಿಸ್ಕೊಡು ಸರ್ ಅದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಭಟ್ರು ಸರ್ ಹೇಳ್ಬೇಕು, ಯಾಕಂದ್ರೆ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ. ಸೊ ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ಲೇಡಿ ಶೋ ಇಂದ ಪ್ರತಿ ಆರ್ಟಿಸ್ಟ್ ನ ಹಾಕ್ತಾರೆ ಅವರು. ಸೊ ಥ್ಯಾಂಕ್ ಯು ಸರ್ ನಿಮ್ಗೆ. ಸೊ ನಿಮ್ಮಿಂದ ಈ ಅವಕಾಶ.
ಹಾಗೇನೆ ಕೃಷ್ಣಪ್ಪ ಸರ್ ಮತ್ತೆ ಗಂಗಾಧರ್ ಸರ್, ಥ್ಯಾಂಕ್ ಯು ಸೋ ಮಚ್. ಗಂಗಾಧರ್ ಸರ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮನ್ನ ಸಂಜೆ ಮೇಲೆ. ಅಂದ್ರೆ ಡೈಲಿ ನಮ್ಗೆ ನಾನ್ ವೆಜ್ ಸೆಟ್ ಅಲ್ಲಿ ಮಟನ್, ಫಿಶ್ ಎಲ್ಲ ಡೈಲಿ ಎಲ್ಲೋದ್ರು ನಮ್ಗೆ ತುಂಬಾ ಚೆನ್ನಾಗಿ. ಐಟಮ್ ಬಿಟ್ಟಂಗಿತ್ತು? ಇಲ್ಲ ಸರ್, ಇಲ್ಲ 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 ಇಲ್ಲ. ಸೊ ಮ್ಯೂಸಿಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಹೀರೋ ಬಗ್ಗೆ ಹೇಳುದು ಬೇಡ, ಸೊ ಆ ಕ್ಯಾರೆಕ್ಟರ್ಗೆ ಹೇಳ್ದಂಗೆ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು. ಸೊ ಹೀರೋಯಿನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಅವಕಾಶ ಕೇಳಿದ್ರು ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಈಗ ಸಾಯಂಕಾಲದ ಬಗ್ಗೆ ಸೂರಜ್ ನೆನಪಿಸಿರೋದ್ರಿಂದ ನಮ್ಮ ಸಂಜೆ ನಂತರದ ನಾಯಕ ನಟರು ಗಡವಿಜಿಯವರು ವೇದಿಕೆಗೆ ಬರಬೇಕು. ನನ್ನ ಹೋರಾಟದ ಜೊತೆಗಿದ್ದವರು ಹಗಲು ರಾತ್ರಿ ಎರಡು ಗಡವಿಜಿ ಅಮೋಲ್ ವೇದಿಕೆಗೆ ಬರಬೇಕು. ಇದಿಷ್ಟು ನನ್ನ ತಂಡ. ಎಲ್ರಿಗೂ ಟಿ ಶರ್ಟ್ ಹಾಕೊಳ್ಳಿ, ಇದು ಕಡ್ಡಾಯ ಅಂತ ಹೇಳಿದ ಮಹನೀಯರು ಶ್ರೀಯುತ ಹರಿಕೃಷ್ಣ ಅವರು ಹಾಕಿಲ್ಲ. ಆ ಶಿಕ್ಷೆಗೆ ಅವರು 2 ಸಾಲನ್ನ, ಈ ಹಾಡಿನ 2 ಸಾಲನ್ನ ಹಾಡಿ ಕಾರ್ಯಕ್ರಮ ಮುಗಿಸ್ಬೇಕಾಗಿ ಕೋರ್ತೇನೆ. ನಾನು ಹಾಕಿಲ್ಲ ಅಂತಲ್ಲ, ನಾನು ಕೊಟ್ಟಿಲ್ಲ. ಯಾರು ನಂದು ಹಾಕಿದ್ದಾರೆ ಅಂತ ಆಗ್ಲಿಂದ ನೋಡ್ತಾ ಇದ್ದಾರೆ. ವೇದಿಕೆ ಅಲ್ಲ, ವೇದಿಕೆ ಹಿಂದೆ ಹಾಕ್ಸಿದ್ರು ಯಾರು ಬಿಚ್ಬೇಕಲ್ಲ, ಯಾರಾದ್ರು ನಂದು ಯಾರು ಹಾಕೊಂಡಿದ್ದಾರೆ, ಯಾರು ಹಾಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೆ. ಆಮೇಲೆ ಕೇಳೋಣ ಅಂತ. ಸೂರಜ್, ನಾನು ಕಡಿಮೆ ಆಗಿದ್ದೀನಿ ಸರ್. ನಾನು ಒಂದ್ಸತಿ ಮಾತಾಡೋದೇ ಕಷ್ಟ, 2ನೇ ಸತಿ ಮಾತಾಡೋಕೆ ಹೇಳ್ತಾ ಇದ್ದಾರೆ. ಒಳ್ಳೆ ಧ್ವನಿಯಲ್ಲಿ ಕೇಳಿದ್ದೀರಿ ಹಾಡನ್ನ. ನನ್ನ ಹಾಡನ್ನ ನಾನು ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡೋದು ಇಲ್ಲ, ಆ ಕಷ್ಟನೂ ತಗೊಳ್ಳೋದಿಲ್ಲ. ನಾನು ಆ ಕಷ್ಟ ನಿಮಗೂ ಕೊಡೋದಿಲ್ಲ. ನನ್ನ ಟಿ ಶರ್ಟ್ ಬಂದು ಅದು ತುಂಬಾ ಖುಷಿ ಇದೆ ನನಗೆ. ಅಲ್ಲ, ಈಗ ಬದಲಾಯಿಸ್ಕೊಳಕ್ಕಾಗಲ್ಲ, ಆಮೇಲೆ ಆಗುತ್ತೆ. ಸರ್ ಶೇವಿಂಗ್ ಮಾಡೋದ್ರ ಆಗ್ತಿದೆ, ಹಿಂಗೆ ಹಾಕಿ ಶೇವಿಂಗ್ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಹಾಗಾದಲ್ಲಿ ಕರಡಿಗೆ ಟಿ ಶರ್ಟ್ ತೊಡಿಸೋಕೆ ಅವತ್ತು ಹೋಗ್ಬಾರ್ದು ರೀ. ಧನ್ಯವಾದಗಳು ಎಲ್ಲರೂ ಸೇರಿರೋದಕ್ಕೆ. ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬಾ ದೊಡ್ಡ ಹಾದಿಯಾಗಲಿ ನಮ್ಮ ಚಿತ್ರರಂಗಕ್ಕೆ. ಹೊಸಬರ ಹಾದಿಗಳು, ಹೆಜ್ಜೆಗಳು ಜಾಸ್ತಿ ಆಗಲಿ ಅಂತ ಈ ಸಿನಿಮಾದಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನಾಯಕರಿದ್ದಾರೆ, ಯೋಗರಾಜ್ ಭಟ್ ಮತ್ತೆ ಸಂಜಿತ್ ಹೆಗಡೆ. ಸಂಗೀತ ಫೀಮೇಲ್ ಅಲ್ಲ ಸರ್, ಮತ್ತೆ ಸಾಹಿತ್ಯ ಕೂಡ ಫೀಮೇಲ್. ಹಾಗಾಗಿ ನಾಯಕರು ಮತ್ತೆ 2 ನಾಯಕರು ಮಾತಾಡಾಗಿದೆ, ಮತ್ತೆ ಹಾಡು ಕೂಡ ಆಗಿದೆ. ಇನ್ನು ನಾವೆಲ್ಲ ಪೋಷಕ ಕಲಾವಿದರು, ಎಲ್ಲ ತಂತ್ರಜ್ಞರು. ಇಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಇಲ್ಲಿ ಮುಂದೆ ಬಟ್ರಿ ಸರ್, ಬಟ್ರಿ ಸರ್.